ಪ್ರೇಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ದೇವರಿಗೆ ಸ್ತೋತ್ರ. ಈ ಸಾಯಂಕಾಲ ವೇಳೆಯಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಮತ್ತಾಯ 10ನೇ ಅಧ್ಯಾಯ 12ನೇ ವಚನ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಆ ಮನೆಯೊಳಗೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ, ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ. ಸ್ತೋತ್ರವಾಗಲಿ. ದೇವರು ಹೇಳಿದಂಥ ಮಾತುಗಳು, ಯಾರ ಮನೆಯಲ್ಲಿ ಸೇವಕರು ಹೋಯ್ತಾರೋ ಆ ಮನೆಗೆ ಆಶೀರ್ವಾದವಾಗಲಿ, ಶುಭವಾಗಲಿ ಅಂತ ಹೇಳಬೇಕು ಹೊರತು ಅವ್ರಿಗೆ ಯಾವುದೇ ಕಾರಣಕ್ಕೂ ಶಾಪ ಹಾಕ್ಲಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಶಾಪ ಹಾಕೋ ಅಧಿಕಾರ ನಮಗೆ ಕೊಟ್ಟಿಲ್ಲ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ಯಾರದೇ ಮನೆಗೆ ಪ್ರಸಂಗ ಮಾಡಕ್ ಹೋದ್ರು, ಸೇವೆಗೆ ಹೋದ್ರು, ಅವ್ರ ಮನೆಯಲ್ಲಿ ಕಾಲಿಡ ಮುಂಚೆನೆ ಈ ಮನೆಗೆ ಶುಭವಾಗಲಿ ಅಂತ ಹೇಳಬೇಕು. ಅದಕ್ಕಾಗಿ ಬೀಳಮ್ಮನಿಗೂ ಕೂಡ ಅದೇ ಹೇಳಿದ್ರು. ಆದ್ರೆ ಅವನು ಬಾಲಕನ ಮಾತು ಕೇಳಿ ದೇವ್ರ ಮಕ್ಕಳಿಗೆ ಶಾಪ ಹಾಕ್ಲಕ್ಕೆ ಹೋದಾಗ ಅವ್ರ ದೇವ್ರು ಏನ್ ಮಾಡಿದ್ರು, ಅವರಿಗೆ ತಡೆ ಮಾಡಿ ಅವ್ರಿಗೆ ಶಾಪ ಹಾಕದ ಹಾಗೆ ಪ್ರತಿಯೊಂದು ಮಾತುಗಳು, ಬರುವಂತ ಮಾತುಗಳು ಆಶೀರ್ವಾದವೇ ಆಗಿದ್ದು ಹೊರತು ಬೇರೆ ಯಾವ ಮಾತು ಅವನ ಬಾಯಿಂದ ಬಂದಿಲ್ಲ. ಅದಕ್ಕೋಸ್ಕರ ಇವಾಗ ಸೇವಕರು ಅನೇಕ ಮಕ್ಕಳು ಮನೆಗೆ ಹೋದ್ಮೇಲೆ, ಒಂದೊಂದು ಕುಟುಂಬಕ್ಕೆ ಹೋದ್ಮೇಲೆ ಅವ್ರಿಗೆ ಶುಭವಾಗಲಿ ಅಂತ ಹೇಳ್ಬಿಟ್ಟು ಅವ್ರ ಮನೆಯವರಿಗೆ, ಅವ್ರ ಕುಟುಂಬಕ್ಕೆ ಆಶೀರ್ವಾದ ಆಗಲಿ ಅಂತ ಹೇಳ್ಬೇಕೆ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಶಾಪದ ಮಾತುಗಳು ಅವ್ರ ಮನೆ ಮೇಲಾಗಲಿ ಅವ್ರ ಕುಟುಂಬದಲ್ಲಾಗಲಿ ಬರಬಾರದು. ಯಾಕಂದ್ರೆ ದೇವ್ರು ನಮ್ಗೆ ಕೊಟ್ಟಿದ್ದು ಇಬ್ಬಾಯಿ ಕತ್ತಿ, ಅದು ನಾವು ಉಪಯೋಗ ಮಾಡ್ಬೇಕು ಹೊರತು ನಾವು ಯಾವುದೇ ಕಾರಣಕ್ಕೆ ಶಾಪದ ಮಾತುಗಳು ಒಂದು ಬರಬಾರದು. ಅದಕ್ಕೆ ಬೀಳಮ್ಮನಿಗೆ ಏನ್ ಮಾಡೋದು, ದೇವರು ಕತ್ತಿಯಿಂದ ಸಂಹಾರ ಮಾಡಿದ್ರು. ಯಾರಿಗೇ ಆಗಲಿ ಶಾಪ ಹಾಕಬಾರ್ದು. ನಮ್ಗೆ ಆಶೀರ್ವಾದಕಾರವಾದ ವಚನಗಳು ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಆ ವಚನಗಳು ನಾವು ಉಪಯೋಗ ಮಾಡ್ಬೇಕು ಹೊರತು ಶಾಪದ ಮಾತುಗಳು ಯಾವತ್ತೂ ಹಾಳಾಕ್ ಹೋಗ್ಬಾರ್ದು. ಆ ಮನೆಯಲ್ಲಿ ಹೋಗಿದ್ರೆ ಶುಭವಾಗಲಿ, ಆಶೀರ್ವಾದವಾಗಲಿ ಅಂತೇನೆ ಹೇಳಬೇಕು ಯೇಸುವಿನ ನಾಮದಲ್ಲಿ. ಅದಕ್ಕಾಗಿ ನಾವು ಈ ವಚನ ಎಲ್ಲರ ಕುಟುಂಬದಲ್ಲಿ ಆಶೀರ್ವಾದ ಮಾಡಲಿ. ನಾವೆಲ್ಲರಿಗೋಸ್ಕರ, ಎಲ್ಲ ಸೇವಕರಿಗೋಸ್ಕರ, ಸೇವಕರು ಹೋಗಿ ಬರೀ ಯಾವುದು ಮಾತಾಡಬಾರ್ದು, ಬರೀ ದೇವರ ಮಾತಾಡೋ ಹಾಗೆ ನಾವು ಅವರಿಗೋಸ್ಕರ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ದೇವ. ಬೆಳಗ್ಗೆಯಿಂದ ನಮ್ಮನ್ನು ಕಾಪಾಡಿದಂಥ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ. ಅನೇಕ ಸೇವಕರ ವಿಷಯದಲ್ಲಿ ಕರ್ತನೆ ಮಾತಾಡುವಂಥ ಸಮಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವ. ಎಲ್ಲ ಸೇವಕರು ಕರ್ತನೆಪ್ಪ, ಯಾರ ಕುಟುಂಬಕ್ಕೆ ಹೋಯ್ತಾರೋ ಕರ್ತನೆ ಅವ್ರ ಕುಟುಂಬದಲ್ಲಿ ಒಳ್ಳೇದಾಗಲಿ, ಈ ಮನೆಗೆ ಶುಭವಾಗಲಿ ಅಂತ ಹೇಳಬೇಕೆ ಹೊರತು ಶಾಪದ ಮಾತುಗಳು ಒಂದು ಅವ್ರ ಬಾಯಿಯಿಂದ ಬರದ ಹಾಗೆ ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಬಲಪಡಿಸು ದೇವ. ನಿನಗೆ ಸ್ತೋತ್ರ. ನಿನ್ನ ಬಲದಿಂದ ಅವರು ಸೇವೆ ಮಾಡಬೇಕೆ ಹೊರತು ಪವಿತ್ರಾತ್ಮ ಶಕ್ತಿಯಿಂದ ಸೇವೆ ಮಾಡಬೇಕೆ ಹೊರತು ಯಾರಿಗೂ ಶಾಪ ಹಾಕ ಮಾತುಗಳು ಬರಬಾರದು ದೇವ. ನಿನಗೆ ಸ್ತೋತ್ರ. ಇಡೀ ಪ್ರಪಂಚದ ಕರ್ತನೆ ಪ್ರತಿಯೊಂದು ಸೇವಕರಿಗೆ ಈ ದಿನಗಳಲ್ಲಿ ಮುಟ್ಟು ಆಶೀರ್ವಾದ ಮಾಡು, ಅವರಿಗೂ ಕೂಡ ಆಶೀರ್ವಾದ ಮಾಡು ದೇವ. ನಿನಗೆ ಸ್ತೋತ್ರ. ಅವ್ರ ಬಾಯಲ್ಲಿ ಬರುವಂಥ ಮಾತುಗಳು ಒಂದೊಂದು ಕರ್ತನೆ ಅಪ್ಪ ನಿನ್ನ ವಚನ ಹೇಳ್ಕೊಂಡು ಹೇಳುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ. ನಿನ್ನ ಕೃಪೆ ಅಂತ ನಡೆಸು ದೇವ. ನಿನಗೆ ಸ್ತೋತ್ರ. ಅನೇಕ ಮಕ್ಕಳಿಗೆ ಆಶೀರ್ವಾದಕರವಾಗಿರಲಿ ದೇವ. ಅಪ್ಪ ಯಾರಿಗೂ ಶಾಪದ ಮಾತುಗಳು ಬರದ ಹಾಗೆ ಕರ್ತನೆ ಅವ್ರು ಒಬ್ಬೊಬ್ಬರನ್ನ ಕರ್ತನೆ ಪವಿತ್ರಾತ್ಮ ಶಕ್ತಿಯಿಂದ ಸೇವೆ ಮಾಡುವಂತೆ, ಅಭಿಷೇಕದಿಂದ ಸೇವೆ ಮಾಡುವಂತೆ ಸರ್ವಶಕ್ತನೇ ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸಿ ಅವ್ರು ಯಾವುದೇ ದೇಶಕ್ಕೆ ಹೋಗ್ಲಿ, ಯಾವುದೇ ಮನೆಗೆ ಹೋಗ್ಲಿ, ಯಾವುದೇ ಕುಟುಂಬಕ್ಕೆ ಹೋಗ್ಲಿ, ಅಲ್ಲಿ ಆಶೀರ್ವಾದ ಮಾಡಿ ಬರಬೇಕು ದೇವ. ನಿನಗೆ ಸ್ತೋತ್ರ ಕರ್ತನೆ. ಅವ್ರ ಬಾಯಿಯಿಂದ ಒಂದು ಕೆಟ್ಟ ಮಾತು ಬರದ ಹಾಗೆ ಕರ್ತನೆ ಬೀಳಮ್ಮನ ಕೊಟ್ಟಂತ ಆ ಆಶೀರ್ವಾದ, ಆ ಒಂದು ಮಾತುಗಳು ಕರ್ತನೆ ಕರ್ತನಿಗೆ ಸ್ತೋತ್ರ ದೇವ. ಅವನ ಬಾಯಲ್ಲಿ ಬರುವಂತ ಮಾತುಗಳು ಕರ್ತನೆ ಅವು ನಿನ್ನೂ ಆಗಿದ್ದೇವೆ, ಆಶೀರ್ವಾದ ಮಾತುಗಳಾಗಿವೆ ಕರ್ತನೆ. ಅವನು ಎಷ್ಟೇ ಶಾಪ ಹಾಕ್ಬೇಕಂದ್ರೂ ನಿನ್ನ ಮಾತುಗಳೇ ಬಂದ ಹೊರತು ಕರ್ತನೆ ಶಾಪದ ಮಾತುಗಳು ಅವನ ಬಾಯಿಂದ ಬಂದಿಲ್ಲ ಕರ್ತನೆ. ಅದೇ ರೀತಿ ಈಗೂ ಸೇವಕರಿಗೆ ಕರ್ತನೆ ಅದೇ ಮಾತುಗಳು, ಆಶೀರ್ವಾದ ಮಾತುಗಳೇ ಬರೋ ಹಾಗೆ ನಿನ್ನ ಪವಿತ್ರಾತ್ಮ ಶಕ್ತಿ ಅವರೊಟ್ಟಿಗೆ ನಡೆಸು ದೇವ. ನಿನಗೆ ಸ್ತೋತ್ರ. ಹಾಗೆ ಮಾಡ್ತೀವ ನಂಬಿಕೆ ನಮಗಿದೆ ಕರ್ತನೆ ಅಪ್ಪ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಮಾನಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.